ಬಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಿವಶಂಕರ್. ಯೂಟ್ಯೂಬ್ ವಿಡಿಯೋ ಬಿಟ್ಟಿದ್ದಕ್ಕೆ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಧಾರ್ಮಿಕ ಸ್ಥಳವೊಂದಕ್ಕೆ ಸಂಬಂಧಿಸಿದಂತೆ ಸಮೀರ್ ಎಂಡಿ ಯೂಟ್ಯೂಬರ್ ಒಬ್ಬರು ವಿಡಿಯೋವನ್ನ ಬಿಡ್ತಾರೆ. ಸೊ ದೂತ ಅನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ ಸಮೀರ್ ಅವರು. ಸೊ ಇದೇ ಸಮೀರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಯೂಟ್ಯೂಬ್ ವಿಡಿಯೋ ಬಿಟ್ಟಿದ್ದಕ್ಕೆ ಸಮೀರ್ ವಿರುದ್ಧ ಎಫ್ಐಆರ್ ಆಗಿದೆ. ಸಮೀರ್ ವಿರುದ್ಧ ಎಫ್ಐಆರ್ಗೆ ರಾಜ್ಯದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಧಾರ್ಮಿಕ ಸ್ಥಳವೊಂದಕ್ಕೆ ಸಂಬಂಧಿಸಿದಂತೆ ವಿಡಿಯೋವನ್ನ ಮಾಡಿ ಅದನ್ನ ಅಪ್ಲೋಡ್ ಮಾಡಿದ್ರು ಸಮೀರ್ ಎಂಡಿ ಅನ್ನೋರು. ದೂತ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಮಾಡಿದ್ರು ಸಮೀರ್ ಅವರು. ಎಫ್ಐಆರ್ಗೆ ಚಿಂತಕರು, ಪ್ರಗತಿಪರರು, ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಂತ ಚಿಂತಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧಾರ್ಮಿಕ ಕೇಂದ್ರ, ಅದರ ಮುಖ್ಯಸ್ಥರು ಮತ್ತು ಕೊಲೆಯ ಬಗ್ಗೆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ಸಮೀರ್ ಅವರು. ರಾಜ್ಯದಾದ್ಯಂತ ತೀವ್ರ ಚರ್ಚೆಯನ್ನ ಹುಟ್ಟು ಹಾಕಿರುವಂತಹ ವಿಡಿಯೋ ಇದು. 2 ದಿನದಲ್ಲಿ 1.30 ಕೋಟಿ ವೀಕ್ಷಣೆಯನ್ನ ಪಡ್ಕೊಂಡಿರ್ತಕ್ಕಂಥ ಸಮೀರ್ ವಿಡಿಯೋ. 30,000ಕ್ಕೂ ಹೆಚ್ಚು ವಿಡಿಯೋಗಳಲ್ಲಿ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. 30,000 ಪರ ವಿರೋಧದ ಕಮೆಂಟ್ಗಳು ಅಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮೂಲ ವಿಡಿಯೋ ಮಾಡಿರ್ತಕ್ಕಂಥ ಸಮೀರ್ ಅವರು, ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. BNS ಸೆಕ್ಷನ್ 299 ಅಡಿ ಬಳ್ಳಾರಿ ಪೊಲೀಸರೇ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಸಮೀರ್ ಎಂಡಿಗೆ ನೋಟಿಸ್ ಹೋಗಿದೆ. 24 ಗಂಟೆಯ ಒಳಗೆ ವಿಚಾರಣೆಗೆ ಬರುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಆದರೆ ಸಮೀರ್ ಅವರು ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಬಳ್ಳಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಪೊಲೀಸರು ಕೊಟ್ಟ ಟೈಮ್ಗೆ ಏನಾದರೂ ಸಮೀರ್ ಅವರು ಹಾಜರಾಗದಿದ್ದರೆ ಸಮೀರ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಟೀಮ್ ಸಹ ರೆಡಿಯಾಗಿದೆ. ಈ ಮಧ್ಯೆ ಸಮೀರ್ ಅವರು ನ್ಯಾಯಾಲಯದ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾವನ್ನ ಮಾನಿಟರಿಂಗ್ ಸೆಲ್ಗೆ ಎಡಿಜಿಪಿ ಅವರು ನೋಟಿಸ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಗೆ ಎಡಿಜಿಪಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ತಕ್ಷಣ ಕಾರ್ಯಪ್ರವೃತ್ತರಾಗುವಂತೆ ಪೊಲೀಸ್ ಸೆಲ್ಗೆ ಎಡಿಜಿಪಿ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಎಡಿಜಿಪಿಯಿಂದ IT ಸೆಲ್ಗೆ ನೋಟಿಸ್ ಹೋಗಿರುವಂತದ್ದು. ಒಂದು ವಿಡಿಯೋ ಮಾಡಿದ್ದಕ್ಕೆ ಯಾರಾದ್ರೂ ಎಫ್ಐಆರ್ ಹಾಕ್ತಾರಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಪೊಲೀಸ್ ರಾಜ್ ಇದೆಯಾ ಅಂತ ಚಿಂತಕರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ವೀಕ್ಷಕರೇ, ಈಗ ಸಮೀರ್ ಎಂಡಿ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಆ ಎಫ್ಐಆರ್ ಪ್ರತಿ ನನ್ನ ಹತ್ರನೂ ಇದೆ. ಎಫ್ಐಆರ್ ಕಾಪಿ ನನ್ನ ಹತ್ರ ಇರ್ತಕ್ಕಂಥದ್ದು. ಶ್ರೀ ಎಂ ನಿಂಗಪ್ಪ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಕೌಲ್ ಬಜಾರ್ ಪೊಲೀಸ್ ಠಾಣೆ, ಬಳ್ಳಾರಿ, ಇವ್ರು ಕೊಟ್ಟಿರ್ತಕ್ಕಂಥ ದೂರು ಇದೆ. ಎಫ್ಐಆರ್ ಕಾಪಿ ನನ್ನ ಹತ್ರ ಇದೆ ನೋಡಿ. ಕೆಲವು ದಿನಗಳ ಹಿಂದೆ ಧೂತ ಸಮೀರ್ ಎಂಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು. ಅದರಲ್ಲಿ ಕರ್ನಾಟಕ ರಾಜ್ಯದ ಧಾರ್ಮಿಕ ಮುಖಂಡರು ಮತ್ತು ಅವರ ಕುಟುಂಬವನ್ನ ಪರೋಕ್ಷವಾಗಿ ಉಲ್ಲೇಖಿಸಿ ಅದ್ರ ಬಗ್ಗೆ ಮಾಹಿತಿ ಬಂದ ಮೇರೆಗೆ 5/3/2025 ಅಂದ್ರೆ ನಿನ್ನೆ ಬೆಳಗ್ಗೆ 11:30ಕ್ಕೆ ನಾನು ಈ ಯೂಟ್ಯೂಬ್ ಚಾನೆಲ್ ಅನ್ನ ಪರಿಶೀಲಿಸಿ ನೋಡಲಾಗಿ ಈ ವಿಡಿಯೋವನ್ನ ಯೂಟ್ಯೂಬ್ನಲ್ಲಿ ದಿನಾಂಕ 27/2/2025 ಅಂದ್ರೆ ಕಳೆದ ತಿಂಗಳು 27ನೇ ತಾರೀಕು ಧೂತ ಸಮೀರ್ ಎಂಡಿ ಅವರು ತಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರೋದು ಕಂಡು ಬರುತ್ತದೆ. ಇದರಲ್ಲಿ ಕರ್ನಾಟಕ ರಾಜ್ಯದ ವಿಶ್ವವಿಖ್ಯಾತ ಧಾರ್ಮಿಕ ಸ್ಥಳದ ಬಗ್ಗೆ ಪರೋಕ್ಷವಾಗಿ ಆರೋಪಗಳನ್ನ ಮಾಡಿದ್ದು. ವೀಕ್ಷಕರೇ, ಇಲ್ಲಿ ಒಂದಷ್ಟು ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿದೆ. ಒಂದಷ್ಟು ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿದೆ. ಹೆಸರುಗಳನ್ನು ನಾನು ಹೇಳಕ್ ಹೋಗೋದಿಲ್ಲ. ಒಂದಷ್ಟು ಹೆಸರುಗಳನ್ನ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದಷ್ಟು ಹೆಸರುಗಳಿದ್ದಾವೆ. ಆ ಹೆಸರುಗಳನ್ನು ನಾನು ಹೇಳೋದಿಕ್ಕೆ ಹೋಗೋದಿಲ್ಲ. ಮುಂದುವರೆದು ಮೇಲ್ಕಂಡ ಯೂಟ್ಯೂಬ್ ಚಾನೆಲ್ನಿಂದ ಹೊರಡಿಸಿದಂತಹ ವಿಡಿಯೋದಿಂದ ಸಾರ್ವಜನಿಕರ ಧಾರ್ಮಿಕ ಭಾವನೆಗೆ ಧಕ್ಕೆಯುಂಟು ಮಾಡಿರುತ್ತದೆ. ಆದ್ದರಿಂದ ಮೇಲ್ಕಂಡ ಯೂಟ್ಯೂಬ್ ಚಾನೆಲ್ ಮತ್ತು ಅದಕ್ಕೆ ಸಂಬಂಧಪಟ್ಟವರ ವಿರುದ್ಧ ದೂರು ದಾಖಲಾಗಬೇಕು ಅಂತ ಹೇಳಿ ಇವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಫೈನ್. ಈಗ ದಿನೇಶ್ ಕುಮಾರ್ ಅಂತ ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಫೋನದಲ್ಲಿದ್ದಾರೆ. ಸರ್ ನಮಸ್ತೆ, ನಾನು ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ಸರ್, ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಸರ್? ಸಮೀರ್ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ಎಫ್ಐಆರ್ ಮತ್ತು ಸದ್ಯ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಡೆಮಾಕ್ರಸಿ ಇದೆಯಾ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ.
ಯಾಕೆಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಅದು ನೀವಾಗಿರ್ಬೋದು ನಾನಾಗಿರ್ಬೋದು ಸಮೀರ್ ಆಗಿರ್ಬೋದು ಯಾರೇ ಆಗಿರ್ಲಿ ಅವ್ರಿಗೊಂದು ಸ್ವಾತಂತ್ರ್ಯ ಇರುತ್ತೆ. ನಿಮಗೆ ಅಲ್ಲಿ ಅವ್ರಿಗೆ ಕೊಟ್ಟಿರುವಂತ ಕಂಟೆಂಟ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅಲ್ಲಿ ಏನಾದ್ರು ಕಾನೂನಾತ್ಮಕವಾದ ಸಮಸ್ಯೆಗಳಿದ್ರೆ ಅದಕ್ಕೆ ಬೇರೆ ಬೇರೆ ಮಾರ್ಗೋಪಾಯಗಳು ಇರ್ತವೆ. ಆದ್ರೆ ನಾವು ನೋಡಿದ ವಿಡಿಯೋನ ಅದು ವಸ್ತುನಿಷ್ಠವಾಗಿದೆ. ಅವ್ರ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಿದ್ದಾರೆ. ಅಷ್ಟು ಆತರವಾಗಿ ಪೊಲೀಸ್ನವರು ಕೇಸ್ ಹಾಕೋದು FIR ಮಾಡೋದು ಇದನ್ನೆಲ್ಲ ಮಾಡ್ತಿರೋದು ನೋಡಿದ್ರೆ ಅಲ್ಲಿ ಆ ಹೆಣ್ಮಗಳು 12 ವರ್ಷದಿಂದ ತೀರ್ಕೊಂಡಂತ ಹೆಣ್ಮಗಳು ಅವಳಿಗೆ ಇವತ್ ತನಕ ನ್ಯಾಯ ಸಿಕ್ಕಿಲ್ಲ. ಅವ್ರು ಆರಾಮಾಗಿ ಓಡಾಡ್ಕೊಂಡೇ ಇದ್ದಾರೆ. ಅವ್ನ ಯಾರೋ ನಿಷ್ಪಾಪಿ ಸಂತೋಷ್ ರಾವ್ ಅನ್ನೋನಂತವನ್ನ ಅವನು 10 ವರ್ಷ ಜೈಲಲ್ಲಿ ಕೊಳಿಸಿದ್ರು. ಅದಕ್ಕೆ ಯಾರಿಗೂ ಪಶ್ಚಾತ್ತಾಪನೂ ಇಲ್ಲ. ಅವನಿಗೆ ಏನಾದ್ರು ಪರಿಹಾರ ಕೊಡ್ಬೇಕು ಅನ್ನೋಂತ ವಿವೇಕನೂ ಇಲ್ಲ. ಈ ಸರ್ಕಾರ ಯಾಕೆ ಈ ತರ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಓಕೆ ಎಸ್ ಸರ್, ಈಗ ಈ ಸಮೀರ್ ಅವರಿಗೆ ಸಹಾಯ ಬೇಕಾಗಿದೆ ಅನ್ನುವಂಥದ್ದು ಸರ್, ಮತ್ತು ಅವರು ಕಾನೂನಾತ್ಮಕವಾಗಿ ಒಂದಷ್ಟು ಸಹಾಯಗಳನ್ನು ಪಡ್ಕೊಳ್ಬೋದು, ನ್ಯಾಯಾಲಯದ ಮೊರೆ ಹೋಗ್ಬೋದು ಅಂತ. ಸೊ ಈಗ ಹೋರಾಟ ಅವ್ರ ಪರವಾಗಿ ಯಾವ ರೀತಿಯಾಗಿ ಇರಬೇಕು ಅಂತ, ಯಾಕಂದ್ರೆ ಸಮೀರ್ ಅವರ ಜೊತೆಗೆ ನಿಲ್ಲುವಂಥ ಒಂದು ಕಾರ್ಯ ಯಾವ ರೀತಿಯಾಗಿ ಆಗ್ಬೇಕಾಗಿದೆ ಅನ್ನೋದು ಸರ್. ಈಗ ಸಮೀರ್ ಮಾಡಿದಂತ ವಿಡಿಯೋ ಹೆಚ್ಚು ಕಡಿಮೆ 1 ಕೋಟಿ ವ್ಯೂಸ್ ದಾಟು ಹೋಗಿದೆ. ಅಂದ್ರೆ ಇದು ಕನ್ನಡದಲ್ಲೇ ಇದೊಂದು ದಾಖಲೆ. ಇದು ಇಷ್ಟೊಂದು ಒಬ್ಬ ಯೂಟ್ಯೂಬರ್ ಮಾಡಿದಂತ ವಿಡಿಯೋ ಇಷ್ಟು ವ್ಯೂಸ್ ತಗೊಂಡಿರೋದು ಇದೇ ಮೊದಲನೇ ಬಾರಿಗೆ. ಜನರ ಬೆಂಬಲ ಇಲ್ಲದೆ ಹೋಗಿದ್ರೆ ಇಷ್ಟೊಂದು ವ್ಯೂಸ್ ಬರ್ತಾ ಇರ್ಲಿಲ್ಲ. ಜನ ಅದಕ್ಕೆ ನೋಡ್ತಾ ಇದ್ದಾರೆ. ನಾನ್ ತುಂಬಾ ಜನರ ಹತ್ರ ಮಾತಾಡಿದ್ದೀನಿ, ಎಲ್ಲರೂ ಕೂಡ ಆ ವಿಡಿಯೋನ ಬಹಳ ಮೆಚ್ಕೊಂಡಿದ್ದಾರೆ. ಇದು ಬೇಕಾಗಿತ್ತು, ಇದು ಒಂದು ಸಂಪೂರ್ಣವಾದ ಒಂದು ವಿವರನ ದಾಖಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಕರ್ತವ್ಯ ಏನು ಅಂದ್ರೆ ನೈತಿಕವಾಗಿ ನಾವು ಸಮೀರ್ ಅವ್ರ ಜೊತೆ ನಿಂತ್ಕೊಬೇಕು ಮೊದಲನೇದಾಗಿ. ಆ ನಂತರ ಅವರಿಗೆ ಕಾನೂನಾತ್ಮಕ ಸಹಾಯ ಏನ್ ಬೇಕೋ ಅದನ್ನ ಮಾಡ್ಬೇಕಾಗತ್ತೆ. ಸಮಾಜದಲ್ಲಿರುವಂತ ಏನು ಸ್ವಸ್ಥ ಸಮಾಜವನ್ನು ಬಯಸುವಂತವ್ರು ಈಗಾಗಲೇ ಗಿರೀಶ್ ಮಟ್ಟಣ್ಣವರು ಮತ್ತೆ ತಿಮರೋಡಿ ಅವರೆಲ್ಲ ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನಷ್ಟು ಮಂದಿ ನಿಲ್ಬೇಕಾಗತ್ತೆ. ಆಮೇಲೆ ಈ ತರದ ಕೇಸ್ ಹಾಕೋದು, ಹೆದರ್ಸೋದು, ಆ ತರದ ಬೆದರಿಕೆಗಳು ಏನಿದೆ ಅದಕ್ಕೆ ಸರ್ಕಾರದ ಜೊತೆ ನಾವುಗಳು ಮಾತಾಡ್ಬೇಕಾಗತ್ತೆ. ಈ ತರದ್ದು ಬೆದರಿಕೆ ತಂತ್ರಗಳನ್ನ ಮಾಡಬೇಡಿ ಕಂಟೆಂಟ್ ಕ್ರಿಯೇಟರ್ಸ್ ಮೇಲೆ ಅಂತ ಹೇಳಿ ನಾವು ಹೆಮ್ಮೆ ಪಡಬೇಕು. ಒಬ್ಬ ಹುಡುಗನ ವಿಡಿಯೋ 1 ಕೋಟಿ ವ್ಯೂಸ್ ಪಡೆದಿದೆ ಅಂದ್ರೆ ಹೆಮ್ಮೆ ಪಡ್ಬೇಕು. ಅದನ್ನ ಬಿಟ್ಟು ಅವನ ಮೇಲೆ ಕೇಸ್ ಹಾಕೋದು, ಅವನಿಗೆ ಪೊಲೀಸ್ ಸ್ಟೇಷನ್ ಅಲ್ಸೋದು, ಕೋರ್ಟಿಗೆ ಅಲ್ಸೋದು ಇದೆಯಲ್ಲ, ಅದು ನ್ಯಾಯ ಅಲ್ಲ. ಯಾರಿಗಾದ್ರೂ ಅದರಿಂದ ತೊಂದರೆ ಆಗಿದ್ರೆ, ಯಾರಿಗಾದ್ರೂ ಆ ವಿಡಿಯೋದಿಂದ ಅಪಮಾನ ಆಗಿದ್ರೆ, ಮಾನ ನಷ್ಟ ಆಗಿದ್ರೆ ಅವ್ರು ಕೇಸ್ ಹಾಕೊಳ್ಳಿ. ಅದು ಸರ್ಕಾರನೇ ಪೊಲೀಸ್ನವರೇ ಏನದು ಸೊಮೋಟೋ ಕೇಸ್ ಹಾಕೋದಿದೆಯಲ್ಲ, ಇದು ಬಹಳ ನಾಚಿಗೇಡಿದ ವಿಷಯ. ಅದು ಪ್ರಜಾಪ್ರಭುತ್ವ ಇದೆಯಲ್ವಾ ಅಂತ ಅನ್ಸ್ಬಿಡ್ತದೆ ನಮ್ಗೆ ಇದನ್ನ ನೋಡಿದಾಗ. ಎಸ್ ಓಕೆ ಸರ್, ದಿನೇಶ್ ಸರ್, ಥ್ಯಾಂಕ್ ಯು BTV ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಎಸ್ ಓಕೆ, ಈಗ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚೀಫ್ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್, ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಥಾಮಸ್, ಈಗ ನಿನ್ನೆಯಿಂದ ನಡೀತಾ ಇರ್ತಕ್ಕಂಥ ಬೆಳವಣಿಗೆನ ಗಮನಿಸ್ತಾ ಇದ್ದೀವಿ. ಸಮೀರ್ ಯೂಟ್ಯೂಬರ್ ಇವರು ಅಪ್ಲೋಡ್ ಮಾಡಿರ್ತಕ್ಕಂಥ ಒಂದು ವಿಡಿಯೋ ರಾಜ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಪರಾವಿರೋಧದ ಚರ್ಚೆಗಳು ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಸಮೀರ್ ಅವರ ವಿರುದ್ಧ FIR ದಾಖಲಾಗಿದೆ. ಸಮೀರ್ ಅವರು ನ್ಯಾಯಾಲಯದ ಮೊರೆ ಹೋಗಬಹುದು, ಅವ್ರಿಗಿರ್ತಕ್ಕಂಥ ಒಂದಷ್ಟು ಪ್ರಾವಿಷನ್ಸ್ ಅನ್ನ ಪಡ್ಕೊಳ್ಬಹುದು, ಸಹಾಯವನ್ನ ಪಡ್ಕೊಳ್ಬಹುದು ಅನ್ನುವಂಥದ್ದು. ಇದು ಸದ್ಯ ರಾಜ್ಯದಲ್ಲಿ ಯಾವ ರೀತಿಗೆ ಚರ್ಚೆಯನ್ನ ಹುಟ್ಟು ಹಾಕಿದೆ ಅನ್ನುವಂಥದ್ದು, ಮತ್ತು ಮುಂದೆ ಇದರ ಕಾನ್ಸಿಕ್ವೆನ್ಸಸ್ ಅಥವಾ ಇದರ ಪರಿಣಾಮಗಳು ಯಾವ ರೀತಿಯಾಗಿ ಇರಬಹುದು ಅನ್ನೋದು. ಥಾಮಸ್, ರಾಜ್ಯದ ಪ್ರತಿಷ್ಠಿತ ಧರ್ಮಕ್ಷೇತ್ರವೊಂದರ ಮತ್ತು ಅಲ್ಲಿರುವಂಥ ವ್ಯಕ್ತಿಗಳ ನಡುವೆ ಒಂದು ಪ್ರತ್ಯೇಕವಾದಂಥ ವಿಡಿಯೋವನ್ನು ಮಾಡಿ ದೂತ ಅನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿ ಅದರ ಮುಖ್ಯಸ್ಥರಾಗಿರುವಂಥ ಸಮೀರ್ ಅವರು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು, ಎಲ್ಲ ಸಾಕ್ಷ್ಯಾಧಾರಗಳನ್ನು ಕ್ರೋಢೀಕರಿಸಿ ಅದನ್ನು ರಿಲೀಸ್ ಮಾಡಿರುವಂಥ ಒಂದು ಬೆಳವಣಿಗೆ ಇದೆ. ಅದು ಬಹುಶಃ ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಮಟ್ಟದ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕ್ರಾಂತಿಯನ್ನು ಹುಟ್ಟಾಕಿದೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಸಮೀರ್ ಅವರು ಈ ಒಂದು ಧರ್ಮಕ್ಷೇತ್ರ ಮತ್ತು ಆ ವ್ಯಕ್ತಿಯ ಬಗ್ಗೆ ಮಾಡಿದಂಥದ್ದು ಮೊದಲನೇ ವಿಡಿಯೋ ಅಲ್ಲ. ಬೇರೆ ಬೇರೆ ಯೂಟ್ಯೂಬರ್ಸ್ಗಳಿರ್ಬೋದು, ಸೋಷಿಯಲ್ ಮೀಡಿಯಾಗಳಿರ್ಬೋದು, ನ್ಯೂಸ್ ಚಾನೆಲ್ಗಳು ಕೂಡ ಆ ಒಂದು ವಿಷಯದ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡಿದೆ. ಅದು ಕಾರಣಾತ್ಮಕ ಚೌಕಟ್ಟಿನಲ್ಲಿ ಅದರ ಬಗ್ಗೆ ಸಾಕಷ್ಟು ರೀತಿಯಾದ ಸಂಘರ್ಷಗಳು ನಡೀತಾ ಇದೆ, ಅದರ ಒಂದಷ್ಟು ವಿಷಯಗಳು ನಡೀತಾ ಇದೆ, ಅದು ಒತ್ತಟ್ಟಿಗಿರಲಿ. ಆದರೆ ದೂತ ಅನ್ನುವಂಥ ಯೂಟ್ಯೂಬ್ನಲ್ಲಿ ಸಮೀರ್ ಅವರು ಆ ಒಂದು ವ್ಯಕ್ತಿ ಮತ್ತು ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷಿಗಳನ್ನು ಕ್ರೋಢೀಕರಿಸಿ, ಯಾಕಂತೇಳಿದ್ರೆ ಈ ಒಂದು ವಿಷಯದ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿರುವಂಥ ವಿಷಯ, ಒಂದು ಧಾರ್ಮಿಕ ಕೇಂದ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ
ಆಗಿರೋದ್ರಿಂದ ಅದು ಒಂದು ರೀತಿ ಎಮೋಷನಲ್ ಆದಂಥ ವಿಚಾರ ಆಗಿರೋದ್ರಿಂದಾಗಿ ಆ ಒಂದು ವಿಚಾರವನ್ನು ಕೈಗೆತ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಮಾಡೋ ಸಂದರ್ಭದಲ್ಲಿ ಎಲ್ಲಾ ರೀತಿಯಂಥ ಸಾಕ್ಷ್ಯಗಳನ್ನು ಕ್ರೋಢೀಕರಿಸಿ, ಯಾಕಂದ್ರೆ ಅವ್ರಿಗೆ ಗೊತ್ತು ಸಮೀರ್ ಅವರು ಆ ಒಂದು ವಿಡಿಯೋದ ಮುಂಚೆನೆ ಮತ್ತೆ ಮಧ್ಯನೂ ಕೂಡ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ, ನಾ ಎಲ್ಲಾ ಸಾಕ್ಷ್ಯಗಳನ್ನು ಕ್ರೋಢೀಕರಿಸಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಇದರಲ್ಲಿ ಎಲ್ಲಾ ಸಾಕ್ಷ್ಯಗಳು ಕೂಡ ಇದೆ. ಕಾನೂನಾತ್ಮಕವಾದಂತಹ ಯಾವುದೇ ಸಂಘರ್ಷಗಳಾದ್ರೂ ಕೂಡ ಆ ಒಂದು ಸಂಘರ್ಷಗಳಿಂದ ಎದುರಿಸೋದಕ್ಕೆ ನನಗೆ ಯಾವ ರೀತಿ ಅಂತ ಇದು ಬೇಕು, ಆ ಸಾಕ್ಷ್ಯಗಳು ಬೇಕು, ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ನಾನು ಕ್ರೋಢೀಕರಿಸಿ ಆ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಈ ಒಂದು ವಿಡಿಯೋ ಬಹುಶಃ ಯೂಟ್ಯೂಬ್ನ ಇತಿಹಾಸದಲ್ಲಿ ಒಂದೇ ವಿಡಿಯೋ 1.5 ಕೋಟಿಯಷ್ಟು ವ್ಯೂಸ್ ಅನ್ನು ತೆಗೆದುಕೊಳ್ಳುತ್ತೆ, 5.5 ಲಕ್ಷದಷ್ಟು ಸಬ್ಸ್ಕ್ರೈಬ್ ಅನ್ನು ಪಡೆಯುತ್ತೆ, ಮತ್ತೆ 30-40 ಸಾವಿರಕ್ಕಿಂತ ಹೆಚ್ಚಿನ ಪರ ಮತ್ತು ವಿರೋಧದ ಅಭಿಪ್ರಾಯಗಳು ಈ ಒಂದು ವಿಡಿಯೋದ ಮೂಲಕ ಬರ್ತದೆ ಅಂದಾಗ ಬಹುಶಃ ಯೂಟ್ಯೂಬ್ನ ಇತಿಹಾಸದಲ್ಲಿ, ಸೋಷಿಯಲ್ ಮೀಡಿಯಾದ ಇತಿಹಾಸದಲ್ಲಿ ಇದು ಒಂದು ಕ್ರಾಂತಿಕಾರಿಕ ಹೆಜ್ಜೆ ಅಂತ ಹೇಳೋದು ಕೂಡ ತಪ್ಪಾಗ್ಲಿಕ್ಕೆ, ಇದು ಒಂದು ಒತ್ತಟ್ಟಿಗೆ ಆಯ್ತು ಅಂತ ಹೇಳಿದ್ರೆ, ಯಾವಾಗ ಈ ವಿಡಿಯೋ ಬಂತು, ಈ ಒಂದು ವಿಡಿಯೋವನ್ನ ಪ್ರಸಾರ ಮಾಡಿದಂತಹ ಸಮೀರ್ ಅವರನ್ನ ಎಲ್ಲಾ ರೀತಿಯಲ್ಲೂ ಹತ್ತಿಕ್ಕುವಂತ, ಅವರನ್ನ ಟಾರ್ಗೆಟ್ ಮಾಡುವಂತ, ಅವರನ್ನ ಎಲ್ಲ 4 ಆಯಾಮಗಳಲ್ಲೂ ಕೂಡ ಅವರನ್ನ ಟಾರ್ಗೆಟ್ ಮಾಡುವಂತ ಕೆಲಸ ನಡೀತಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇನ್ನೊಂದು ಕಡೆ ನಮ್ಮ ಸಂವಿಧಾನದಲ್ಲೇ ಇದೆ ವ್ಯಕ್ತಿ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತೆ ಟೀಕೆಗಳನ್ನ ಸಕಾರಾತ್ಮಕವಾದಂತ ರೀತಿಯಲ್ಲಿ ಟೀಕೆ ಮಾಡೋದಕ್ಕೆ ನಮ್ಮ ಸಂವಿಧಾನ ಎಲ್ಲ ರೀತಿಯಂತ ಅವಕಾಶವನ್ನು ಕೊಟ್ಟಿದೆ. ಸಮೀರ್ ಅವರು ಮಾಡಿದಂಥದ್ದು ಕೂಡ ಅದೇ ರೀತಿಯಂತ ಕೆಲಸ ಅಂತ ಹೇಳಿದ್ರೆ, ಯಾರು ಕೂಡ ಈ ಸಮಾಜದಲ್ಲಿ ಬದುಕ್ತಿರುವಂತ ಮತ್ತೆ ಈ ವ್ಯವಸ್ಥೆಯಲ್ಲಿ ಬದುಕ್ತಿರುವಂತವ್ರು ಯಾರು ಕೂಡ ಪ್ರಶ್ನಾತೀತರಲ್ಲ, ಎಲ್ಲರೂ ಕೂಡ ಪ್ರಶ್ನಾತೀತ, ಎಲ್ಲರೂ ಕೂಡ ಪ್ರಶ್ನೆಗೆ ಈಡಾಗುವಂತಾರೆ, ಯಾರು ಕೂಡ ಪ್ರಶ್ನಾತೀತರಲ್ಲ. ಇಂಥ ಒಂದು ವಿಷಯವನ್ನು ಇಟ್ಕೊಂಡೆ ಇವತ್ತು ತುಂಬಾ ಆ ಒಂದು ಪ್ರಕರಣನೇ ಮುಚ್ಚೋಗಿರುವಂತ ಸಂದರ್ಭದಲ್ಲಿ ಅದ್ರ ಮೇಲೆ ಬೆಳಕು ಚೆಲ್ಲುವಂತ ಕೆಲಸವನ್ನ ಮಾಡ್ತಾರೆ ಅಂದಾಗ ಅದನ್ನ ಎಲ್ಲ ಒಂದ್ ಕಡೆ ಆ ಟೀಕೆಗಳನ್ನು ಕೂಡ ಸಕಾರಾತ್ಮಕವಾಗಿ ಸ್ವೀಕರಿಸಬೇಕಾದಂತ ಒಂದು ದೊಡ್ಡ ಮಟ್ಟದ ಸೌಜನ್ಯವನ್ನು ತೋರ್ಬೋದಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಆ ಒಂದು ಸೌಜನ್ಯವನ್ನು ತೋರದೇ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿಯಾದಂತ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಿದೆ. ಸಮೀರ್ ಅವರನ್ನ ಕಾನೂನಾತ್ಮಕವಾಗಿ ಅವರನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದೆ. ಯಾವಾಗ ಈ ಒಂದು ಯೂಟ್ಯೂಬ್ ನಲ್ಲಿ ಈ ಒಂದು ವಿಡಿಯೋ ಬಂತು, ಆನಂತರ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗ್ತದೆ. ಆನಂತರ ಎಲ್ಲಕ್ಕಿಂತ ಹೆಚ್ಚಿಗೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ 299 ಏನಿರುತ್ತೆ BNS ಅಂತ ಹೇಳಿದ್ರೆ ಧಾರ್ಮಿಕ ವಿಷಯಗಳನ್ನ ಎಲ್ಲ ಒಂದ್ ಕಡೆ ಉದ್ರೇಕಗೊಳಿಸುವಂತ, ಧಾರ್ಮಿಕ ಸಂಘರ್ಷಕ್ಕೆ ಕಾರಣವಾಗುವಂತ ಯಾವುದೇ ವಿಚಾರಗಳನ್ನ ಪ್ರಸಾರ ಮಾಡುವಂತವರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಒಂದು ವಿಷಯದ ಬಗ್ಗೆ ಹೇಳುವಂತ ಕಾನೂನು, ಅದರ ಅಡಿಯಲ್ಲಿ ಅವರ ವಿರುದ್ಧ ಇದನ್ನು ಕೂಡ ಇದು ಮಾಡಲಾಗಿದೆ. ಈಗ ಸಮೀರ್ ಅವರ ಮುಂದಿರುವಂತದ್ದು, ಅವರು ಕಾನೂನಾತ್ಮಕವಾದಂತಹ ಸಂಘರ್ಷವನ್ನ ಮಾಡಲೇಬೇಕಾಗತ್ತೆ. ಕಾನೂನಾತ್ಮಕವಾಗಿ ತನಗೆ ಬೇಕಾದಂತ ರಕ್ಷಣೆಯನ್ನು ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಮುಂದೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅವರ ಒಂದು ರಕ್ಷಣೆಗೆ ಪ್ರಗತಿಪರ ಚಿಂತಕರು ಮತ್ತೆ ಅವರ ಒಂದು ಆಶಯಗಳನ್ನ ಮತ್ತೆ ಉದ್ದೇಶಗಳನ್ನ ಬೆಂಬಲಿಸುವಂತ ಸಾಕಷ್ಟು ಲೈಕ್ ಮೈಂಡೆಡ್ ಪೀಪಲ್ಸ್ ಈಗಾಗಲೇ ಸಮೀರ್ ಅವರನ್ನ ನೈತಿಕವಾಗಿ ಬೆಂಬಲಿಸುವಂತ ಮಾತನ್ನು ಕೂಡ ಆಡಿದ್ದಾರೆ. ಓಕೆ ಥಾಮಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಬ್ರೇಕ್ ಬಳಿಕ ಮತ್ತಷ್ಟು ಅಪ್ಡೇಟ್ಸ್. ಮಾರ್ಚ್ 1 ರಿಂದ 31 ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ.